ನಾನು ಹೋದ ತಿಂಗಳು 26ನೇ ತಾರೀಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರೆದಿರತಕ್ಕಂಥ ಪುಸ್ತಕ ಮೋದಿಯವ್ರ ಬಗ್ಗೆ. ಅದನ್ನು ಮೋದಿಯವರು ಈ ಪುಸ್ತಕ ದೇವೇಗೌಡರೇ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಅವ್ರ ಪತ್ರ ಬರೆದ್ರು ನನಗೆ, ನೀವೇ ಬಿಡುಗಡೆ ಮಾಡಬೇಕು ಅಂತ. ನಾನು ಡೆಲ್ಲಿಗೆ ಹೋದೆ, ಆ ಪುಸ್ತಕ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿ ನಾನು ಯಾರನ್ನು ನೋಡಲಿಲ್ಲ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದರು, ಕೆಲವು ರಾಜ್ಯಗಳ BJP ಮುಖ್ಯಮಂತ್ರಿಗಳಿದ್ದರು. ನಾನು ಒಬ್ಬರ ಹತ್ರ ಮಾತಾಡಲಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರದ್ದು ಪುಸ್ತಕ ರಿಲೀಸ್ ಮಾಡಿದೆ. ಅವರು ನನ್ನ ಬಗ್ಗೆ ತುಂಬ ಎತ್ತರಕ್ಕೆ ನನ್ನ ಬಗ್ಗೆ ಮಾತನಾಡಿದರು. ವೆಂಕಯ್ಯ ನಾಯ್ಡು ಅವರಿದ್ದರು, ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮ ಮುಗಿದು ಸೀದಾ ಬೆಂಗಳೂರಿಗೆ ವಾಪಸ್ ಬಂದೆ. ನಾನು ಒಂದು ವೇಳೆ ಏನಾದರೂ ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡಗಳನ್ನು ಭೇಟಿ ಮಾಡ್ತಾಯಿದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್. ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದರ ಬಗ್ಗೆ ನಾವು ಯಾಕಪ್ಪ, ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅಂದರೆ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು.